ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ ಪಾಲಿಗೆ ಇವತ್ತು ಮಹತ್ವದ ದಿನ, ಸಂಭ್ರಮದ ದಿನ. ಕಾರಣ ಆಂಕರ್ ಅನುಶ್ರೀ ಅವರು ಅಂತೂ ಇಂತೂ ಮದುವೆ ಆಗಿದ್ದಾರೆ. ಪ್ರತಿ ಸಲವೂ ಕೂಡ ಆಂಕರ್ ಅನುಶ್ರೀ ಅವರಿಗೆ ಬರ್ತಾ ಇದ್ದಂತಹ ಎದುರಾಗ್ತಿದ್ದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅನುಶ್ರೀ ಅವರೇ ನಿಮ್ಮ ಮದುವೆ ಯಾವಾಗ ಅಂತೇಳಿ. ವಯಸ್ಸು 37 ಆಗಿತ್ತು. ಅನುಶ್ರೀ ಇನ್ನೂ ಕೂಡ ಮದುವೆ ಆಗಲಿಲ್ಲ. ಹಾಗಾಗಿ ಈ ಪ್ರಶ್ನೆ ಸಹಜವಾಗಿ ಎದುರಾಗ್ತಾನೆ ಇತ್ತು. ಈಗ ಕೊನೆಗೂ ಕೂಡ ಅನುಶ್ರೀ ಮದುವೆ ಆಗಿದ್ದಾರೆ. ತಾವು ಇಷ್ಟಪಟ್ಟು ಪ್ರೀತಿಸಿದಂಥ ಹುಡುಗನನ್ನೇ ವರಿಸಿದ್ದಾರೆ. ಹಾಗಾದರೆ ಈ ಮದುವೆ ಸಮಾರಂಭ ಹೇಗಿತ್ತು, ಈ ಮದುವೆ ಸಮಾರಂಭದಲ್ಲಿ ಯಾರೆಲ್ಲ ಬಂದಿದ್ರು, ಏನೆಲ್ಲ ಗಿಫ್ಟನ್ನು ಕೊಟ್ಟರು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಫೈನಲಿ ಇವತ್ತು ಆಂಕರ್ ಅನುಶ್ರೀ ಅವರ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಅನುಶ್ರೀ ಅವರು ತುಂಬ ಒಂದು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದರು ಅಂತ ಹೇಳಿ 2-3 ಸಲ ಅನಿಸುತ್ತೆ. ಒಂದು, ಅವರು ತಾಳಿ ಕಟ್ಟುವಂತಹ ವೇಳೆ ಕಣ್ಣೀರನ್ನು ಸುರಿಸಿದ್ದು, ಆನಂದ ಬಾಷ್ಪವನ್ನು ಸುರಿಸಿದ್ದು. ಜೊತೆಗೆ ಆ ಸಂದರ್ಭದ ನಂತರ ಕೊನೆಗೆ ಆ ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡುವಂಥ ಶಾಸ್ತ್ರ ನಡೆಯುವಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ದು. ಇವೆಲ್ಲವನ್ನು ಕೂಡ ನೋಡಿದಾಗ ಎಂಥವರಿಗಾದರೂ ಕೂಡ ಇದೊಂದು ಭಾವನಾತ್ಮಕ ಕ್ಷಣ ಅಂತೇಳಿ ಅನಿಸದೇ ಇರಲಾರ್ದು. ಇನ್ನು ಅನುಶ್ರೀ ಅವರು ಈ ಮದುವೆ ಮುಗಿದ ಬಳಿಕ ಒಂದು ಚಿಕ್ಕದಾಗಿ ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ. ಮದುವೆ ಕಡಿಮೆ ಖರ್ಚಲ್ಲಿ ಮಾಡಿದ್ವಿ, ಜೊತೆಗೆ ಈ ರೀತಿಯ ಕಡಿಮೆ ಖರ್ಚಲ್ಲಿ ಈ ಮದುವೆನ ಮುಗಿಸ್ಬೇಕು ಅನ್ನೋದು ನಮ್ಮಿಬ್ಬರ ಕೂಡ ಕನಸಾಗಿತ್ತು. ಹಾಗಾಗಿ ತುಂಬ ಲಿಮಿಟೆಡ್ ಜನರನ್ನು ಕರೆದು ತುಂಬ ಸಿಂಪಲ್ ಆಗಿ ನಮ್ಮ ಮದುವೆಯನ್ನು ಮುಗಿಸ್ಕೊಂಡ್ವಿ ಎನ್ನುವಂತಹ ವಿಚಾರವನ್ನು ಬಹಿರಂಗಪಡಿಸ್ತಾರೆ. ಹಾಗಾಗಿನೇ ನಮಗೆ ಬೇಕಾದವರನ್ನು ಮಾತ್ರ ಕರೆದಿದ್ದೀವಿ, ಯಾರೂ ಕೂಡ ಬೇಜಾರು ಮಾಡ್ಕೊಬಾರ್ದು. ಮದುವೆಗೆ ಕರೆದವರೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೋ, ಯಾರ್ಯಾರು ಬರಲಿಲ್ವೋ, ಜೊತೆಗೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಬಂದಂಥವರು ಒಂದು ರೀತಿಯಲ್ಲಿ ನಮಗೆ ಗಿಫ್ಟೇ ಅನ್ನುವಂಥ ವಿಚಾರವನ್ನು ಅನುಶ್ರೀ ಅವರು ಹೇಳ್ತಾರೆ. ಅನುಶ್ರೀ ಅವರು ಕೊನೆಗೂ ಕೂಡ ಲವ್ ಮ್ಯಾರೇಜ್ ಆಗಿದ್ದಾರೆ. ಅವರೇ ಹೇಳ್ಕೊಂಡ ರೀತಿಯಲ್ಲಿ ಇದು ಲವ್ ಮ್ಯಾರೇಜ್, ಪಕ್ಕಾ ಲವ್ ಮ್ಯಾರೇಜ್. ಸುಮಾರು 5 ವರ್ಷಗಳಿಂದ ರೋಷನ್ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಅನುಶ್ರೀ ಇದ್ರಂತೆ. 3 ವರ್ಷದಿಂದ ಮದುವೆ ಆಗಬೇಕು ಅನ್ನೋದು ಈಗ ಕನ್ಫರ್ಮ್ ಆಗಿತ್ತು. 3 ವರ್ಷದ ಹಿಂದೆ ಕನ್ಫರ್ಮ್ ಆಗಿತ್ತು. 2 ಫ್ಯಾಮಿಲಿಯ ಜೊತೆಗೆ ಮಾತನಾಡಿದಾಗ 2 ಫ್ಯಾಮಿಲಿಯವರು ಕೂಡ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಅನುಶ್ರೀ ಅವರು ರೋಷನ್ ಅವರನ್ನು ಮದುವೆ ಆಗಿದ್ದಾರೆ. 5 ವರ್ಷಗಳ ಪರಿಚಯ, ಇದು ಪುನೀತ ಪರ್ವ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮವನ್ನು ಈ ಜೋಡಿ ಒಟ್ಟಿಗೆ ನಡೆಸಿಕೊಟ್ಟಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ರೋಷನ್ ಅವರು ಸಹಜವಾಗಿ ತುಂಬ ಆತ್ಮೀಯವಾಗಿದ್ದರಂತೆ. ಯುವರಾಜ್ಕುಮಾರ್ ಅವರ ಪತ್ನಿಯಾದಂತಹ ಶ್ರೀದೇವಿಯ ಅತ್ಯಾಪ್ತ ಇವರು ಅನ್ನುವಂತಹ ಮತ್ತೊಂದು ಮಾಹಿತಿಯೂ ಕೂಡ ಇದೆ. ಇನ್ನು ಇದೇ ಶ್ರೀದೇವಿಯ ಮುಖಾಂತರ ಅನುಶ್ರೀ ಅವರ ಪರಿಚಯ ಆಗಿದೆ. ಹಾಗೆ ಒಬ್ರಿಗೊಬ್ರು ಪರಿಚಯ ಆದ ನಂತರ ಇಬ್ಬರು ಕೂಡ ಮೊದಲಿಗೆ ಹಾಗೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ ನಂತರ ಕಾಫಿ, ಟೀ ಈ ರೀತಿ ಅಲ್ಲಿ ಇಲ್ಲಿ ಅಂತೇಳಿ ಭೇಟಿ ಮಾಡೋದಾಗುತ್ತೆ. ನಂತರ ಒಂದು ಹಂತದಲ್ಲಿ ಇಬ್ಬರು ಕೂಡ ಸೀರಿಯಸ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಂತರ ಈ ಫ್ರೆಂಡ್ಶಿಪ್ ಕೇವಲ ಫ್ರೆಂಡ್ಶಿಪ್ ಅಲ್ಲ, ಪ್ರೀತಿ ಅನ್ನೋದು ಕೂಡ ಅರ್ಥವಾಗುತ್ತೆ. ಮುಂದೆ ಈ ಪ್ರೀತಿ ಮದುವೆವರೆಗೆ ಬರ್ತದೆ. ಕಳೆದ 3 ವರ್ಷಗಳ ಹಿಂದೆ ಇವರಿಬ್ರು ಕೂಡ ಮದುವೆ ಆಗುವಂಥ ತೀರ್ಮಾನಕ್ಕೆ ಬರ್ತಾರೆ. ಹೌದು, ಇವರೇ ಹೇಳುವಂತೆ ಕಾಫಿ ಕುಡಿಯೋಕೆ ಅಂತೇಳಿ ಹೋದಂತಹ ಇವರಿಬ್ರು ಕೂಡ ಈಗ ಮದುವೆವರೆಗೂ ಕೂಡ ಬಂದಿದ್ದು ಒಂದು ವಿಸ್ಮಯ. ರೋಷನ್ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. IT ಉದ್ಯೋಗಿ ಅನ್ನೋದನ್ನು ಸ್ವತಃ ಅವರೇ ಹೇಳ್ಕೊಳ್ತಾರೆ. ಜೊತೆಗೆ ಬಿಸ್ನೆಸ್ ಅನ್ನು ಕೂಡ ನಡೆಸ್ತಿದ್ದಾರೆ. ಮೂಲತಃ ಕೊಡಗಿನವರು. ಬೆಂಗಳೂರಿನಲ್ಲಿ ಸದ್ಯಕ್ಕೆ ರೋಷನ್ ನೆಲೆಸಿದ್ದಾರೆ. ಇನ್ನು ಮದುವೆ ಆದ ಬಳಿಕ ಅನುಶ್ರೀಯು ಕೂಡ ಬೆಂಗಳೂರಿನಲ್ಲೇ ಇರ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಇನ್ನು ನನಗೆ ಕಡಿಮೆ ಜನರ ನಡುವೆ ಮದುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ರೋಷನ್ಗೂ ಕೂಡ ಅದೇ ಆಸೆ ಇತ್ತು. ತುಂಬ ಸಿಂಪಲ್ ಆದಂಥ ಹುಡುಗ ಅವರು. ನಾನೊಬ್ಬ ಸೆಲೆಬ್ರಿಟಿ ಅನ್ನುವಂಥ ಫೀಲ್ ಅವ್ರಿಗೂ ಕೂಡ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ 2 ಫ್ಯಾಮಿಲಿಗಳ ನಡುವೆ ಆಗಬೇಕಾಗಿದ್ದಂತಹ ಮದುವೆ ತುಂಬ ಸಿಂಪಲ್ ಆಗಿ ನಡೆದು ಬಿಡ್ತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ಕಾರಣಕ್ಕಾಗಿಯೇ ನಾವು ಫ್ಯಾಮಿಲಿ ಜೊತೆಗೆ ಮಾತನಾಡಿ ಡಿಸೈಡ್ ಮಾಡಿ ಮದುವೆಯನ್ನು ಆಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಅನುಶ್ರೀ ಬಹಿರಂಗಪಡಿಸ್ತಾರೆ. ಇನ್ನು ಮದುವೆಗೆ ರಾಜ್ಬಿ ಶೆಟ್ಟಿ ಜೊತೆಗೆ ವರುಣ್ ಇವರ ಮುಂದಾಳತ್ವ ಇತ್ತು. ಕಾವೇಶ ಅವರ ಪತಿ ವರುಣ್ ಕೂಡ ಈ ಮದುವೆಯನ್ನು ಮುಂದೆ ನಿಂತು ನಡೆಸಿಕೊಟ್ರು ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಈ ಮದುವೆಯ ಸೆಟ್ನ ಡಿಸೈನ್ ಜೊತೆಗೆ ಡೆಕೋರೇಷನ್ ಹಾಗೆಯೇ ಇವರ ಒಡವೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇವರೇ ಡಿಸೈಡ್ ಮಾಡಿದ್ದು ಅನ್ನುವಂಥ ಅಚ್ಚರಿಯ ವಿಚಾರ ಕೂಡ ಈಗ ಗೊತ್ತಾಗಿದೆ. ಹೀಗೆ ಮದುವೆ ಆಗಬೇಕು, ಹೀಗೆ ಸೆಟ್ ಇರಬೇಕು, ಹೀಗೆ ಔತಣ ಇರಬೇಕು, ಹೀಗೆ ಪ್ರತಿಯೊಂದು ಕೂಡ ಡಿಸೈನ್ ಆಗಿರಬೇಕು ಅನ್ನೋದನ್ನು ಇವರೇ ತೀರ್ಮಾನಿಸಿದ್ರಂತೆ. ಎಲ್ಲವನ್ನು ಕೂಡ ಅವರೇ ನಿಂತು ಮಾಡಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇನ್ನು ಮದುವೆಗೆ ಎಲ್ಲರನ್ನೂ ಕೂಡ ಕರೆದಿಲ್ಲ ಅನ್ನೋದನ್ನು ಅನುಶ್ರೀ ಕೂಡ ಒಪ್ಕೊಳ್ತಾರೆ.
ಅತ್ಯಾಪ್ತರು ತುಂಬ ಜನ, ಸೆಲೆಬ್ರಿಟಿಗಳಂತೂ ಇನ್ನೂ ಜಾಸ್ತಿ ಜನ ಇದ್ದಾರೆ. ಆದರೆ ಎಲ್ಲರೂ ಕೂಡ ಕರೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ಈ ಮದುವೆಗೆ ವಿಶೇಷವಾಗಿ ಗುರುಕಿರಣ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅಂತೂ ಕಂಪ್ಲೀಟ್ ಆಗಿ ಮುಂದೆ ನಿಂತು ಎಲ್ಲವನ್ನೂ ಕೂಡ ನೋಡಿಕೊಂಡಿದ್ದು ಮಾತ್ರವಲ್ಲದೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಹಾಗೆಯೇ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಜೊತೆಗೆ ಇನ್ನುಳಿದಂಥ ಸ್ಟಾರ್ಸ್ಗಳು ಲವ್ಲಿ ಸ್ಟಾರ್ ಪ್ರೇಮ್ ಆಗಿರ್ಬೋದು, ಹಾಗೆಯೇ ವಿಜಯ ರಾಘವೇಂದ್ರ ಅವರಾಗಿರ್ಬೋದು, ಹಾಗೆಯೇ ಶ್ವೇತಾ ಚಂಗಪ್ಪ, ರಚಿತಾರಾಮ್ ಬಗ್ಗೆ ಇಲ್ಲಿ ಅನುಶ್ರೀ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ರಚಿತಾ ಯಾವ ಫಂಕ್ಷನ್ಸ್ಗೂ ಕೂಡ ಹೋಗೋದಿಲ್ಲ, ಬಟ್ ನನ್ನ ಮದುವೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಗ್ರೇಟ್ ಇನ್ನೇನೂ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ತಾರಮ್ಮ ಅಂತೂ ಸಾಕಷ್ಟು ಸಮಯ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ಕೂಡ ನೋಡ್ಕೊಳ್ತಾರೆ. ಇನ್ನು ನಟಿ ಸೋನಲ್ ಆಗಿರ್ಬೋದು, ತರುಣ್ ಜೊತೆಗೆ ಬಂದಿದ್ರು. ಹಾಗೆಯೇ ಇನ್ನುಳಿದಂಥ ಸೆಲೆಬ್ರಿಟೀಸ್ಗಳು ಆಲ್ಮೋಸ್ಟ್ ಇವರ ಕಾಂಟ್ಯಾಕ್ಟಲ್ಲಿರುವಂತಹ ತುಂಬ ಕ್ಲೋಸ್ ಇರುವಂಥ ಪ್ರತಿಯೊಬ್ಬರು ಕೂಡ ಈ ಮದುವೆ ಸಂಭ್ರಮಕ್ಕೆ ಬಂದು ಶುಭ ಹಾರೈಸಿ ಹೋದರು. ಬಂದಂಥ ಎಲ್ಲ ಸೆಲೆಬ್ರಿಟಿಗಳು ಕೂಡ ಒಂದೊಂದು ರೀತಿಯಾದಂಥ ಗಿಫ್ಟ್ಗಳನ್ನೇ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಾಸ್ಟ್ಲಿಯೆಸ್ಟ್ ಗಿಫ್ಟನ್ನೇ ಅನುಶ್ರೀ ಅವರಿಗೆ ಕೊಟ್ಟಿದ್ದಾರೆ. ಶಿವಣ್ಣ ಆ್ಯಂಡ್ ಫ್ಯಾಮಿಲಿಯವರು ಅನುಶ್ರೀ ಅವರಿಗೆ ನೆಕ್ಲೆಸನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಅದು ಕೂಡ ಅವರಿಗೆ ಸೆಟ್ ಆಗುವಂತಹ, ಮ್ಯಾಚ್ ಆಗುವಂಥ ಒಂದು ಸುಂದರವಾದಂಥ ನೆಕ್ಲೆಸ್ ಸೆಟ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ರಚಿತಾರಾಮ್ ಅವರು ಬೆಳ್ಳಿ ದೀಪವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಅನೇಕ ಸ್ಟಾರ್ಗಳು ಅನುಶ್ರೀ ಅವರಿಗೆ ಉಂಗುರ, ಬೆಳ್ಳಿ ಐಟಮ್, ಬಂಗಾರದ ಐಟಮ್, ಮನೆಗೆ ಬೇಕಾದಂಥ ಕೆಲವೊಂದಷ್ಟು ವಸ್ತುಗಳು, ಹಾಗೆಯೇ ದೇವರ ಫೋಟೋ, ಹೆಚ್ಚಾಗಿ ಬೆಳ್ಳಿ ಬಂಗಾರದ ವಸ್ತುಗಳನ್ನೇ ಅನುಶ್ರೀ ಅವರಿಗೆ ಮತ್ತು ರೋಷನ್ಗೆ ಕೊಟ್ಟಿದ್ದಾರೆ ಅಂತೇಳಿ. ಇನ್ನು ವಿಶೇಷವಾಗಿ ಅಪ್ಪು ಅವರ ಫೋಟೋವನ್ನು, ಅಪ್ಪು ಅವರ ಜೊತೆಗೆ ಅನುಶ್ರೀ ಇರುವಂಥ ಫೋಟೋಗಳನ್ನು, ಈ ರೀತಿಯಾದಂಥ ತರಬೇಹಾರಿ ಗಿಫ್ಟ್ಗಳನ್ನು ಕೂಡ, ಹಾಗೆಯೇ ದುಬಾರಿ ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ಇನ್ನು ವಿಶೇಷವಾದಂಥ ಅತಿಥಿಯ ರೀತಿಯಲ್ಲಿ ಬಂದಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದ ಈ ಅನುಶ್ರೀ ಅವರಿಗೆ ಡೈಮಂಡ್ ಸೆಟ್ ಬಂದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇನ್ನು ಈ ಗಿಫ್ಟ್, ಎಷ್ಟು ಕಾಸ್ಟ್ಲಿಯೆಸ್ಟ್ ಗಿಫ್ಟನ್ನು ಕೊಡೋದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಅನುಶ್ರೀ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ಹೀಗಾಗಿ ಇಲ್ಲಿ ಈ ಸ್ಪೆಷಲ್ ಗಿಫ್ಟನ್ನು ಅಶ್ವಿನಿ ಅವರು ಇಲ್ಲಿ ಅನುಶ್ರೀ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ನಾನು ರೋಷನ್ ಪರಿಚಯ ಆಗಿ ಅಪ್ಪು ಅವರ ಕಡೆಯಿಂದನೇ ಈ ಹಂತಕ್ಕೆ ಬಂದಿತ್ತು ಅಂತಲೂ ಕೂಡ ಒಪ್ಕೊಳ್ತಾರೆ. ಇನ್ನು ನಾವು ಪರಿಚಯ ಆಗಿರೋದ್ರಿಂದ ನಿಂತು ಮದುವೆ ಮಾಡಿಸ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಅಪ್ಪು ಅವರೇ ಅನ್ನೋದನ್ನು ಇಲ್ಲಿ ಅನುಶ್ರೀ ಅವರು ಸಾಕಷ್ಟು ಸಲ ಅವರ ಆತ್ಮೀಯರ ಜೊತೆಗೆ ಹೇಳ್ಕೊಂಡಿದ್ದಾರಂತೆ. ಇಫ್ ಇಟ್ ಇನ್ ಕೇಸ್ ಅಪ್ಪು ಇದ್ದಿದ್ರೆ ಈಗ ನನ್ನ ಮದುವೆಯ ಖುಷಿ ಇದಕ್ಕಿಂತ ಡಬಲ್ ಆಗಿರ್ತಿತ್ತು, ಜೊತೆಗೆ ಅದರ ಸಂಭ್ರಮವೇ ಬೇರೆ ಇರ್ತಿತ್ತು, ಅವರು ಕೂಡ ಅದನ್ನು ಅಷ್ಟೇ ಸಂಭ್ರಮಿಸ್ತಿದ್ರು ಅನ್ನುವಂಥ ವಿಚಾರವನ್ನು ಅನುಶ್ರೀ ತುಂಬ ಖುಷಿಯಿಂದ ಹಂಚಿಕೊಳ್ತಾರೆ. ಜೊತೆಗೆ ಅವರಿಲ್ಲ ಅನ್ನುವಂಥ ನೋವನ್ನು ಕೂಡ ಅಷ್ಟೇ ಬೇಸರದಲ್ಲಿ ತೋರ್ಪಡಿಸ್ತಾರೆ. ಇನ್ನು ಅಶ್ವಿನಿ ಅವರು ಆ ಸ್ಥಾನವನ್ನು ತುಂಬಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಡೈಮಂಡ್ ರಿಂಗ್ಗಳು, ನೆಕ್ಲೆಸ್ಗಳು, ಓಲೆ, ಜುಮ್ಕಿ, ಹಾಗೆಯೇ ಇನ್ನಿತರ ಆಭರಣಗಳು ಕೂಡ ಇವರಿಗೆ ಹೇರಳವಾಗಿ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ಇದ್ದಂಥ ಸಂದರ್ಭದಲ್ಲಿ ಅನುಶ್ರೀ ಅವರನ್ನು ಹೇಗೆ ನೋಡ್ಕೊಳ್ತಾ ಇದ್ರೋ ಹಾಗೆ ಇವತ್ತಿಗೂ ಕೂಡ ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ತುಂಬ ಕಷ್ಟದಿಂದ ಮೇಲ್ಪಟ್ಟು ಬಂದಂತಹ ಹುಡುಗಿ ಅನುಶ್ರೀ ಅಂತ ಹೇಳ್ಬಿಟ್ಟು ಹೆಮ್ಮೆಯನ್ನು ಪಡ್ತಾರೆ. ಇನ್ನು ಅವರ ಮದುವೆ ಅದ್ಧೂರಿ ಆಗಿರಬೇಕು, ಆ ಮದುವೆಗೆ ಏನೂ ಕೂಡ ಕಡಿಮೆ ಆಗಬಾರ್ದು, ಅದೇನೇ ಇದ್ರೂ ಕೂಡ ನನ್ನ ಹತ್ರ ಕೇಳಿ ಅಂತಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರಂತೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಅನುಶ್ರೀ ಅವರ ಮದುವೆಯ ಹಿಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆ ಇದೆಯಲ್ಲ ಅತ್ಯಂತ ಹೆಚ್ಚಿದೆ ಮತ್ತು ಅತ್ಯಂತ ಮಹತ್ವದಿದೆ. ಜೊತೆಗೆ ಈ ಮದುವೆಯ ಹಿಂದೆ ಅವರ ಶಕ್ತಿಯೂ ಕೂಡ ಅಷ್ಟೇ ಇತ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಇನ್ನು ಎಲ್ಲರನ್ನೂ ಕೂಡ ಒಂದೇ ರೀತಿ ಮಾತನಾಡಿಸಿ ಅವರ ಆಗಮನವನ್ನು ತುಂಬ ಎಂಜಾಯ್ ಮಾಡಿದಂತಹ ಅನುಶ್ರೀ ತುಂಬ ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅನುಶ್ರೀ ಅವರು ಕೂಡ ಹೇಗೆ ಮದುವೆ ಆದ್ವಿ ಅನ್ನುವಂತಹ ಎಲ್ಲ ವಿಚಾರವನ್ನು ಕೂಡ ಪ್ರೆಸ್ ಮೀಟ್ನಲ್ಲಿ ನಂತರ ಶೇರ್ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಪ್ರೆಸ್ ಮೀಟ್ ಮಾಡಿ ನಂತರ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಹಂಸಲೇಖ ಅವರು ಕೂಡ ಈ ಅನುಶ್ರೀ ಮತ್ತು ರೋಷನ್ ದಂಪತಿಗೆ ಕೆಲವೊಂದಷ್ಟು ದಾಂಪತ್ಯದ ಕಿವಿ ಮಾತುಗಳನ್ನು ಕೂಡ ಹೇಳಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಸುಂದರವಾದಂಥ ಸಮಾರಂಭ. ಕೊನೆಗೆ ತಮ್ಮ ಮನೆಯ ಹೆಣ್ಣು ಮಗಳನ್ನ ಅನುಶ್ರೀಯನ್ನ ಸಂಪ್ರದಾಯಬದ್ಧವಾಗಿ, ಶಾಸ್ತ್ರಬದ್ಧವಾಗಿ ಗಂಡಿಗೆ ಒಪ್ಪಿಸೋದ್ರ ಮೂಲಕ ಈ ಮದುವೆ ಶಾಸ್ತ್ರಕ್ಕೆ ಇತಿಶ್ರೀಯನ್ನ ಹಾಡಲಾಯಿತು. ಒಟ್ಟಿನಲ್ಲಿ ಅನುಶ್ರೀ ಅವರ ಮದುವೆ ತುಂಬಾ ಅದ್ಧೂರಿಯಾಗಿಯೇ ಮತ್ತು ಒಂದಷ್ಟು ಕಟ್ಟುಪಾಡುಗಳ ನಡುವೆ ನಡೀತು. ಬಟ್ ಎಲ್ಲೂ ಕೂಡ ₹1 ಶಾಸ್ತ್ರ ಸಂಪ್ರದಾಯವನ್ನು ಬಿಟ್ಟು ಮದುವೆ ಆಗಲಿಲ್ಲ ಅನುಶ್ರೀ ಅನ್ನೋದು ಖುಷಿಯ ವಿಚಾರ. ಎರಡನೇದು, ಈ ದಾಂಪತ್ಯ, ಇವರ ಅನುಶ್ರೀ ಅವರ ದಾಂಪತ್ಯ 100 ಕಾಲ ಸುಖವಾಗಿ ಸಮೃದ್ಧವಾಗಿ ಇರಲಿ ಅನ್ನೋ ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ವಿಶ್ವಾಸ ಏನು, ನಿಮ್ಮ ಹಾರೈಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.